ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್ ರಾಜೇಶ್ವರಿ ವ್ಲಾಗ್. ನಾನಿವತ್ತು ಬಂದುಬಿಟ್ಟು ಬೇಳೆ ಪಲ್ಯ ಮತ್ತು ಚಪಾತಿನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಜಸ್ಟ್ ಇವಾಗ ಬೇಳೆ ಪಲ್ಯನ ಮಾಡಿಬಿಟ್ಟು ಚಪಾತಿನ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಬೇಯಿಸ್ಬಿಟ್ಟು ಮಾಡೋಣ. ನೆಕ್ಸ್ಟ್ ಬಂದು ಕರಿಬೇವು ಚಟ್ನಿನ ಮಾಡಬೇಕು ಅಂತ ಅದೇ ತವೆ ಮೇಲೆ ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೇ ಸ್ವಲ್ಪ ತೊಗರಿಬೇಳೆನೂ ಸಹ ಹಾಕ್ಕೋಬೇಕು. ಜಸ್ಟ್ ಇವಾಗ ತೊಗರಿಬೇಳೆನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತೇನಪ್ಪ ಅಂದರೆ ನಂದಿದು ಸೆಕೆಂಡ್ ವ್ಲಾಗ್ ಆಗುತ್ತೆ. ಪ್ಲೀಸ್ ಎಲ್ಲರೂ ನೋಡಿ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕೆಳಗಡೆ ಇರುವಂಥ ಬೆಲ್ ಐಕನ್ನು ಕ್ಲಿಕ್ ಮಾಡಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ. ಅದರಿಂದ ಸಹಾಯ ಆಗುತ್ತೆ ನನಗೆ. ಓಕೆನಾ? ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವಾಗಿನ್ನೂ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಮುಂಚೆ ಒಂದು ಚಾನಲ್ ಇತ್ತು. ಜಸ್ಟ್ ಅದು 100 ಆದ ತಕ್ಷಣ ಅದೇನೋ ಆಗಿ ಡಿಲೀಟ್ ಆಗೋಯಿತು. ಸೊ ಅದಕ್ಕಾಗಿ ಇದನ್ನು ಚಾನಲ್ನ ಓಪನ್ ಮಾಡ್ಕೊಂಡಿದ್ದೀನಿ. ನಾನು ಬಂದು ಹೌಸ್ ವೈಫ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರದ್ದು ನಮ್ಮದೇ ಸ್ವಂತ ಆಟೋ ಇದೆ, ಅದನ್ನು ಓಡಿಸ್ತಾರೆ. ಇವಾಗ ಕರಿಬೇವು ಚಟ್ನಿಗೆ ಮತ್ತು ಇವಾಗ ಅದನ್ನೆಲ್ಲ ಕಾಳುಗಳೆಲ್ಲ ತಕ್ಕೊಂಡು ಕರಿಬೇವನ್ನ ನೀಟಾಗಿ ತೊಳ್ಕೊಂಡು ಹುರ್ಕೋತಾ ಇದ್ದೀನಿ. ಅದು ಯಾವ ಥರ ಹುರ್ಕೋಬೇಕು ಅಂದರೆ ಸ್ವಲ್ಪ ಒಣಗಿರುತ್ತಲ್ಲ ಆ ಥರ ಆಗಬೇಕದು. ಆದ ತಕ್ಷಣ ಇವಾಗ ಹುರ್ಕೊಳ್ತಾ ಇದ್ದೀನಿ. ಏನು ಹೇಳಬೇಕು, ನಂದು ವ್ಲಾಗ್ ಮಾಡ್ತಿರೋದು ಇವಾಗಲ್ವಾ. ಸೊ ಹಾಗಾಗಿ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಮುಂದೆ ಹೋಗ್ತಾ ಚೆನ್ನಾಗಿ ಎಲ್ಲ ವೀಡಿಯೋಸ್ನ ಹಾಕ್ತಾಯಿರ್ತೀನಿ. ಡೈಲಿ ವ್ಲಾಗ್ ಹಾಕ್ತೀನಿ. ಏನಾದ್ರು ಟಿಪ್ಸ್ಗಳನ್ನ ಕೊಡ್ತಾ ಇರ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪ್ಲೀಸ್. ಓಕೆನಾ? ನೀವು ನೋಡೋದ್ರಿಂದ ನನಗೂ ಸ್ವಲ್ಪ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಹುರ್ಕೊತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು ಅದನ್ನು. ಸೊ ಹಾಗಾಗಿ ಫಾಸ್ಟ್ ಫಾರ್ವರ್ಡ್ನ ಮಾಡ್ತಾಯಿದ್ದೀನಿ. ಅದನ್ನೆಲ್ಲ ಇವಾಗ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಇವಾಗ ಅದಕ್ಕೆ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಖಾರದ ಪುಡಿನ ಹಾಕ್ಬಿಟ್ಟು ಸ್ವಲ್ಪ ಟರ್ಮರಿಕ್ ಪೌಡ್ರನ್ನ ಆ್ಯಡ್ ಮಾಡಿಕೊಂಡು ಇವಾಗ ರುಬ್ಕೊಂಡು ಬರೋಣ. ರುಬ್ಕೊಂಬಂದಮೇಲೆ ಚಟ್ನಿ ಪುಡಿ ಹೇಗಾಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಓಕೆನಾ?